ಬಹುಶಃ ಈ ಅಭಿವೃದ್ಧಿ ಅನ್ನುವಂಥ ವಿಚಾರದ ಬಗ್ಗೆ ನಾವಿಲ್ಲಿ ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಗೊಂದಲಗಳಿದೆ. ಈ ಗೊಂದಲಗಳನ್ನು ಮೀರಿ ನೀವು ರಾಜ್ಯದ ಅಭಿವೃದ್ಧಿಯತ್ತ ಯಾವಾಗ ಗಮನ ಹರಿಸ್ತೀರಿ ಅನ್ನುವಂತಹ ಪ್ರಶ್ನೆ ರಾಜ್ಯದ ಜನರದ್ದು ಇವತ್ತು ಈ ಪ್ರಶ್ನೆ ಇದೆ. ಗೊಂದಲಗಳನ್ನು ಸೈಡ್ಗಿಡಿಯಪ್ಪ, ಅಭಿವೃದ್ಧಿ ಮಾಡಿ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ನೀವು ಜನರನ್ನ ಅಡ್ರೆಸ್ ಮಾಡಿ ಆ ಉತ್ತರ ಕೊಡೋದಾದ್ರೆ. ಸರ್, ಇದೇನು ಗೊಂದಲ ಇವತ್ತು ಮೇಲ್ನೋಟಕ್ಕೆ ನಿಮಗೆ ಕಾಣ್ತಾ ಇದೆ, ಇದು ಗೊಂದಲ ಅಲ್ಲ. ದಿಸ್ ಇಸ್ ನಾಟ್ ಎ ಕನ್ಫ್ಯೂಷನ್. ದಿಸ್ ಇಸ್ ಎ ಬರ್ಸ್ಟ್ ಆಫ್ ಇಮೋಷನ್ಸ್. ಒಂದಷ್ಟು ಲೀಡರ್ಗಳಿಗೆ ಯಾರಿಗೆ ಆಸೆ ಇತ್ತೋ ಇಟ್ ಇಸ್ ದರ್ ಇಮೋಷನಲ್ ಬರ್ಸ್ಟ್. ಸರಿ ಹೋಗ್ತದೆ ಇದು. ಅವ್ರನ್ನೂ ನಾವು ಕಾನ್ಫಿಡೆನ್ಸಿಗೆ ತೊಗೊಂಡು, ಎಲ್ರಿಗೂ ಕಾನ್ಫಿಡೆನ್ಸಿಗೆ ತೊಗೊಂಡು, ಯಾರಿಗೆ ಯಾವ್ಯಾವ ರೀತಿ ನಾವು ಹೆಂಗೆ ಚಾನ್ಸ್ ಕೊಡಬೇಕು ಈ ರಾಜ್ಯದ ಜನರಿಗೆ ಒಳ್ಳೇದು ಮಾಡಲಿಕ್ಕೆ, ವಿಲ್ ಟೇಕ್ ಎವ್ರಿಬಡಿ ಇನ್ ಟು ಕಾನ್ಫಿಡೆನ್ಸ್. ಮುಖ್ಯಮಂತ್ರಿಗಳು ಅದರಲ್ಲಿ ಸಮರ್ಥರಿದ್ದಾರೆ. ಎಲ್ಲರನ್ನೂ ಅವ್ರ ವಿಶ್ವಾಸಕ್ಕೆ ತೊಗೊಂಡು, ಎಲ್ಲರದ್ದು ಸಲಹೆ, ಎಲ್ಲರದ್ದು ಸಹಕಾರ ಬೇಕು. ಇವತ್ತು ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಕೊಡಬೇಕು ಅಂತಂದರೆ ನಮ್ಮ ಎಲ್ಲ ಲೀಡರ್ಗಳದ್ದು ಸಲಹೆ ಸಹಕಾರ ಎಲ್ಲ ಬೇಕು. ಅವ್ರನ್ನೆಲ್ಲ ಒಟ್ಟಿಗೆ ಇಟ್ಕೊಂಡು ತಕ್ಷಣದಲ್ಲೇ ಕಳೆದ 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಆಡಳಿತ ಕೊಡ್ತಾ ಇದೆ. ಅದೇ ರೀತಿ ಇನ್ನೂ ಒಳ್ಳೆ ಆಡಳಿತ ಕೊಡ್ತೀವಿ. 28ನೇ ಇಸ್ವಿಯಲ್ಲಿ ಮತ್ತೆ ನಾವು ಖಂಡಿತ ಚುನಾಯಿಸಿ ಬರ್ತೀವಿ. ಸರ್, ಇದು ಬಹುಶಃ ಇಟ್ನಾಳ್ ಸರ್ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅಂತ ಕರಿತೀವಲ್ಲ, ಸಮೃದ್ಧತೆಯೇ ಇವರಿಗೆ ಸಾಕಷ್ಟು ತೊಂದರೆ ಕಾರಣ ಆಗ್ತಾ ಇದೆಯಾ? ಎಲ್ಲ ಹೆಚ್ಚು 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 ಹಿಂಗಾಗಿ ಯಾರನ್ನ ಮಾಡಬೇಕು, ಯಾರನ್ನ ಬಿಡಬೇಕು, ಯಾವ ಸಮುದಾಯಕ್ಕೆ ಆದ್ಯತೆ ಕೊಡಬೇಕು, ಯಾವ ಸಮುದಾಯಕ್ಕೆ ಆದ್ಯತೆ ಕೊಡಬಾರ್ದು, ಕೊಟ್ಟರೆ ಹೆಂಗೆ ಕೊಡಬೇಕು ಅನ್ನೋಂಥ ಪ್ರಶ್ನೆಗಳೇ ಗೊಂದಲಕ್ಕೆ ಕಾರಣ ಆಯ್ತಾ ಅಂತ. ಗೊಂದಲಕ್ಕೆ ಕಾರಣ ಹಲವಾರು ಇದಾವೆ. ಒಂದು ಪ್ರಾಬ್ಲಮ್ ಆಫ್ ಪ್ಲೆಂಟಿ ಇದ್ರೂ ಕೂಡ ಹೌ ಟು ಮ್ಯಾನೇಜ್ ದ ಪ್ಲೆಂಟಿ ಅನ್ನೋ ಒಂದು ಸ್ಕಿಲ್ ಬೇಕಾಗ್ತದೆ. ಅದು ಬೇಕಾಗ್ತದೆ. ಈಗ ಒಂದು ಕೋalition ಸರ್ಕಾರ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು, ಅಥವಾ ಒಂದು ದೊಡ್ಡ ಒಂದು ಸಂಖ್ಯೆ ಬಲದ ಸರ್ಕಾರವನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಇವೆಲ್ಲ ಪೊಲಿಟಿಕಲ್ ಸ್ಕಿಲ್ಸ್. ಅವೆಲ್ಲ ಪೊಲಿಟಿಕಲ್ ಸ್ಕಿಲ್ ಡಿ ಕೆ ಶಿವಕುಮಾರ್ ಹತ್ರ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ಈಗಿನ ಸಮಸ್ಯೆ ಏನಾಗಿದೆ ನೋಡಿ, ಈಗ ಒಂದೊಂದಾಗಿ ನೀವು ನೋಡಿ, ಇಲ್ಲಿ ಒಂದು ಮಾತನ್ನು ನಾವು ಹೇಳಿದ್ವಿ ನಮ್ಮ ನೀವು ಮೊದಲನೇ ಇಂಟ್ರೋನಲ್ಲೇನೆ, ಇದು ಎಲೆಕ್ಷನ್ ಕ್ಯಾಬಿನೆಟ್ ಅಂತ. ಎಲೆಕ್ಷನ್ ಕ್ಯಾಬಿನೆಟ್ ನಾನು ಕಾಣೋದೇ ಇಲ್ಲ. ಇದು ಎಲೆಕ್ಷನ್ ಕ್ಯಾಬಿನೆಟ್ ಮಾಡಿದಾಗ ಒಂದು ರೀತಿಯ ಏಕತೆ ಕಾಣ್ತದೆ ಆ ಕ್ಯಾಬಿನೆಟ್ ಅಲ್ಲಿ, ಒಂದು ರೀತಿಯ ಪಕ್ಷದ ಒಗ್ಗಟ್ಟನ್ನು ಬಿಂಬಿಸ್ತದೆ. ಅದಾಗ್ತಾ ಇಲ್ವೇ? ಈಗ ನಾನು ಎಷ್ಟೇ ಮಾತಾಡಲಿ, ಮಂತ್ರಿ ಸ್ಥಾನ ಇಲ್ಲದೆ ಹೋದರೆ ಏನು ಆಕಾಶ ಹಾರ್ಕೊಂಡು ಕೆಳಗೆ ಬೀಳೋದಿಲ್ಲ, ನೀವು ಸರ್ಕಾರದಲ್ಲಿ ಶಾಸಕರಾಗಿರ್ತೀರಿ, ಅದೆಲ್ಲ ಸರಿ. ಆದರೆ ಇದೆಲ್ಲ ಭಿನ್ನಾಭಿಪ್ರಾಯ, ಇದೆಲ್ಲ ಆಕ್ರೋಶ ಬೀದಿಗೆ ಬರಬಾರ್ದು, ಸಾರ್ವಜನಿಕ ವಲಯಕ್ಕೆ ಬರಬಾರ್ದು. ಯಾರೊಬ್ಬ ಶಾಸಕ ರಾಜೀನಾಮೆ ಕೊಡ್ತೇನೆ ಅಂತ ಹೇಳ್ಬಾರ್ದು, ಯಾರೋ ಇನ್ನೊಬ್ಬ ಶಾಸಕ 12 ಜನ ಮಾಡ್ತಾ ಇದ್ದಾರೆ, ನಾವೇನು ಮಾಡ್ಕೊಳ್ತೀನಿ ನೋಡ್ಕೊಳ್ತೇನೆ ಅಂತ ಭಾಷೆ ಹೊರಗಡೆ ಬರಬಾರ್ದು. ಇದೆಲ್ಲ ಬಂದಾಗ ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ಭಿನ್ನಮತ ಇದೆ. ಇದು ನಾಳೆ ನಮ್ಮ ಶಂಕರ್ ಹೇಳಿದಾಗೆ ಒಂದು 2-3 ದಿನ ಆದಮೇಲೆ ಶಮನ ಆದೀತು. ಆದರೆ ಶಮನ ಕೂಡ ಅದು ಹೊರನೋಟಕ್ಕೆ ಇರ್ತದೆ, ಮೇಲ್ಮಟ್ಟಕ್ಕೆ ಇರ್ತದೆ. ಒಳಗಡೆ ಇದು ಒಂದು ಬೂದಿ ಮುಚ್ಚಿದ ಕೆಂಡತ್ರ ಇದ್ದೇ ಇರ್ತದೆ. ಯಾಕಂದ್ರೆ ಎಲೆಕ್ಷನ್ ಎದುರಿಸುವಂಥ ಒಂದು ಪಕ್ಷ ಇದೆಲ್ಲವನ್ನ ಗಮನಿಸಬೇಕಾಗ್ತದೆ. ಈಗ ಇರೋದು ಒಂದು ಸ್ಥಾನ, ಈಗ ಬಾಕಿ ಇರೋದು ಆ ಒಂದು ಸ್ಥಾನ ಯಾರ್ಯಾರು ಕೊಟ್ಟಪ್ಪ ನೀವು ಶಮನ ಮಾಡ್ತೀರಿ? ಎಚ್ ಕೆ ಪಾಟೀಲ್ ಕೊಡ್ತೀರಾ, ತನ್ವೀರ್ ಸೇಠ್ ಅವ್ರು ಕೊಡ್ತೀರಾ, ದಿನೇಶ್ ಗುಂಡೂರಾವ್ ಕೊಡ್ತೀರಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡ್ತೀರಾ, ಗಾಯತ್ರಿ ಅವ್ರಿಗೆ ಕೊಡ್ತೀರಾ, ಯಾರಿಗೆ ಕೊಡ್ತೀರಿ? ಏನೇ ಆದರೂ ಕೂಡ ಇಲ್ಲಿ ಒಂದು ಅಸಮಾಧಾನ ಇದ್ದೇ ಇರ್ತದೆ. ಈ ಅಸಮಾಧಾನದಿಂದ ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ಬೇರೆ ಮಾತುಗಳು ಪಕ್ಷದ ಆಚೆ ಪಕ್ಷದ ಒಳಗಡೆ ಕೇಳಿ ಬಂದರೆ ಪಕ್ಷದ ಫೋಕಸ್, ಸರ್ಕಾರದ ಫೋಕಸ್ ಏನಿದೆ ಗವರ್ನೆನ್ಸ್ ಮೇಲೆ ಕಡಿಮೆ ಆಗುತ್ತೆ. ಈ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯವನ್ನು ಶಮನ ಮಾಡೋದು ಹೆಚ್ಚು ಖರ್ಚಾಗುತ್ತೆ. ಇದು ಯಾಕೆ ಆಗಿದೆ? ನನ್ನ ರೀಡಿಂಗ್ ಏನಪ್ಪ ಅಂದರೆ, ಇದು ಒಬ್ಬರ ತೀರ್ಮಾನ ಆಗಿಲ್ಲ, ಇದು ಮುಖ್ಯಮಂತ್ರಿ ಪರಮಾಧಿಕಾರ ಅಂತ ನಾವು ಹೊರನೋಟಕ್ಕೆ ಹೇಳಿದ್ರು ಕೂಡ ಇದು ಸಿದ್ದರಾಮಯ್ಯನವರು ಕೂಡ ಇದರಲ್ಲಿ ಪಾತ್ರ ಇದೆ, ಡಿ ಕೆ ಶಿವಕುಮಾರ್ ಅವರು ಪಾತ್ರ ಇದೆ, ಅಥವಾ ಪಾರ್ಟಿ ಹೈಕಮಾಂಡ್ ಪಾತ್ರ ಕೂಡ ಇರ್ತದೆ. ಈಗ ಹೇಳಿದ್ರಲ್ಲ, ಮಾತು ಕೊಟ್ಟಿದ್ರು, ಪ್ರದೀಪ್ ಹೇಳಿದ್ರಲ್ಲ, ಮಾತು ಕೊಟ್ಟಿದ್ರು. ಮಾತು ಯಾರು ಕೊಟ್ಟಿರ್ತಾರೆ? ಡಿ ಕೆ ಶಿವಕುಮಾರ್ ಕೊಟ್ಟಿರ್ತಾರೆ, ರಾಮಲಿಂಗಾರೆಡ್ಡಿ ಅವ್ರಿಗೂ ಅವರೇ ಕೊಟ್ಟಿದ್ರು, ಅನೇಕರಿಗೂ ಅವರೇ ಕೊಟ್ಟಿರ್ತಾರೆ. ಮಾತನ್ನ ಅದನ್ನ ಕೊಡದೇ ಇರೋ ತರ ಯಾರ್ಯಾರು ಕೈ ಕಟ್ಟಿದ್ರು? ಯಾರು ಕೈ ಕಟ್ಟಿರ್ಬೇಕಲ್ಲ. ಮಂಕಾಳ ವೈದ್ಯ ಹೇಳಿದ್ರಲ್ಲ, ಈಗ ಅವ್ರು ಅನಿವಾರ್ಯ, ನಾನು ಅನಿವಾರ್ಯ ಅಲ್ಲ ಅಂತ. ಅದರರ್ಥ ಯಾರು ಕೈ ಕಟ್ಟಿದ್ರು ಡಿ ಕೆ ಶಿವಕುಮಾರ್ ಅವ್ರಿಗೆ? ಇವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಗವರ್ನೆನ್ಸ್ ಮೇಲೆ ಅಫೆಕ್ಟ್ ಆಗುತ್ತೆ. ಪ್ರದೀಪ್ ಅವರೇ, ಈಗ ಗುಹಾ ಅವ್ರು ಹೇಳ್ತಾ ಇದ್ದದ್ದು ಏನು ಅಂತಂದ್ರೆ, ನಾವು ಗಮನಿಸ್ಕೊಂಡು 2028 ವಿಷನ್ ಇದೆ ಅವ್ರಿಗೆ, ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ. ನೀವಿಬ್ರು ಅಲೈನ್ಸು, ನೀವು ಸುಮ್ಮನೆ ಕೂರ್ತೀರಾ ಅವ್ರ ಮಾತು ಕೇಳಿಸ್ಕೊಂಡು? ಅಲ್ಲ, ಈಗ ನಾನು ನಮ್ಮ ಕಾಂಗ್ರೆಸ್ ವಕ್ತಾರರು ಮಾತಾಡ್ತಾ ಇದ್ದು ನೋಡಿದೆ, ಅವರು ತುಂಬ ನಮ್ಮ ಡಿಸ್ಕಸನ್ನು ಭಾಷಣ ಥರ ಮಾತಾಡ್ತಾ ಇದ್ದಾರೆ. ನಾವು ಕೇಳ್ತಿರ್ತಕ್ಕಂಥದ್ದು ಕೆಲವು ವ್ಯಾಲಿಡ್ ಪಾಯಿಂಟ್ಸು. ಯಾರಿಗೆ ಆಶ್ವಾಸನೆ ಕೊಟ್ಟರೆ ಅವ್ರು ಕೊಟ್ಟಿಲ್ಲ, ಒಂದು ಪ್ರಾದೇಶಿಕ ಅಸಮಾಧಾನ ಇದೆ, ಲೇಡೀಸ್ಗೆ ಅವಕಾಶ ಕೊಟ್ಟಿಲ್ಲ, ಇವೆಲ್ಲ ಒಂದು ಕಡೆ. ಆದರೆ ನೀವು ನಾಗೇಂದ್ರ ಅವ್ರು ತೊಗೊಳ್ರಿ, ಕಾರಣ ಏನು? ಅವ್ರು ರಿಸಿಗ್ನೇಷನ್ ಕೊಡಿಸಿದ್ದೇನಕ್ಕೆ? ಈಗ ತೊಗೊಂಡ್ರದೇನಕ್ಕೆ? ನೀವು ರಾಜ್ಯದಿಂದ ಉತ್ತರ ಕೊಡಬೇಕಲ್ಲ. ಒಂದು 10 ಸೆಕೆಂಡು. ಈ ನಾಗೇಂದ್ರ ಮತ್ತು ಜಮೀರ್ ಅಹಮದ್ ಇದೆಯಲ್ಲ, ಇದು ಮತ ಬ್ಯಾಂಕಿನ ಅನಿವಾರ್ಯತೆಯಿಂದ ಆಗಿದ್ದು ಎರಡು ಡಿಸಿಷನ್. ಕರೆಕ್ಟ್, ಫೈನ್. ಈ ರೀತಿ
ನೀವು ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ಇದನ್ನು ಕನ್ಕ್ಲೂಷನ್ ಬನ್ನಿ ಪ್ರದೀಪ್. ಎಸ್ ನಾವು ಇಡೀ ಒಟ್ಟಾರೆ ಗೊಂದಲಿದ್ದಾರೆ, ಏನೋ ಒಂದು ಮ್ಯಾಚಪ್ ಮಾಡಕ್ ಮಾಡ್ತಿದ್ದಾರೆ. ಬಟ್ ನನ್ನ ಪ್ರಕಾರ ಇದು ದೊಡ್ಡ ಮಟ್ಟದ ಬ್ಲಾಸ್ಟ್ ಆಗುತ್ತೆ. ಯಾಕೆಂದ್ರೆ ನಾನು ಆವಾಗಲೇ ಅನೇಕ ಸಂದರ್ಭಗಳು ಹೇಳಿದ್ದೆ, 100ಕ್ಕೆ 100 ಮಗ ಇದು ದೊಡ್ಡ ಮಟ್ಟದಲ್ಲಿ ಇವರ ಸರ್ಕಾರ ಅಂತ್ಯ ಆಗೋ ಮಟ್ಟಕ್ಕೆ ಇದು ಬ್ಲಾಸ್ಟ್ ಆಗುತ್ತೆ. ಎಸ್, ಇವತ್ತಿನ ಪೋಲ್ ಕ್ವಶನ್ ಬಗ್ಗೆನೂ ಜನ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಅದನ್ನು ಒಂದ್ಸರಿ ನೋಡೋಣ. ಸಂಪುಟ ವಿಸ್ತರಣೆಯ ಸಂಕಟ ರಾಜ್ಯದ ಅಭಿವೃದ್ಧಿಗೆ ಆಗತ್ತಾ ಕಂಟಕ ಅನ್ನುವಂತಹ ಪ್ರಶ್ನೆ ಇತ್ತು. ಅದಕ್ಕೆ ಹೌದು ಇದು ಕಂಟಕ ಆಗುತ್ತೆ, ಇವ್ರ ಗೊಂದಲದಲ್ಲೇ ಬಿದ್ದರೆ ಅಭಿವೃದ್ಧಿ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಹೌದು ಈ ರೀತಿ ಆಗುತ್ತೆ ಅಂತ 76% ಜನ ಎಸ್ ಅಂತ ಹೇಳಿದ್ದಾರೆ. ಕಂಟಕ ಆಗತ್ತೆ ಅಂತ ಹೇಳಿದ್ದಾರೆ 76% ಜನ. ಇನ್ನು ಇಲ್ಲ ಅಂತ ಹೇಳಿ 22% ಜನ ಹೇಳಿದ್ದಾರೆ. ಏನು ತೊಂದರೆ ಆಗಲ್ಲ ಅಂತ 22% ಜನ ಹೇಳಿರೋದು. ಇನ್ನು ನಮಗೇನು ಗೊತ್ತಿಲ್ಲ ಅಂತ ಹೇಳಿ 2% ಜನ ಹೇಳಿದ್ದಾರೆ. ನೋಡೋಣ, ಸದ್ಯಕ್ಕಂತೂ ಗೊಂದಲದ ಗೂಡಾಗಿದೆ. ಮುಂದೆ ಎಲ್ಲ ಗೊಂದಲಗಳನ್ನು ಬಗೆಹರಿಸ್ಕೊಂಡು ನಾವು ಜನರಿಗೆ ಖಂಡಿತವಾಗಿಯೂ ಒಳ್ಳೆ ಆಡಳಿತವನ್ನು ನೀಡ್ತೀವಿ ಅನ್ನುವಂಥ ಮಾತನ್ನು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ CM DK ಶಿವಕುಮಾರ್. ಈ ರೀತಿ ಆಗತ್ತಾ? ಮೊದಲ ಟಾಸ್ಕ್ ಅಸಮಾಧಾನಗೊಂಡವರನ್ನ ಸಮಾಧಾನ ಪಡಿಸುವಂಥದ್ದು. ಇದು ಹೇಗಾಗುತ್ತೆ ನೋಡೋಣ. ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ವಿಶೇಷ ಅತಿಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ